ಕೂಡ ಒಂದು ರೀತಿಯಲ್ಲಿ ನಾನು ಹುಟ್ಟುಹಬ್ಬ ಆಚರಿಸ್ಕೋಬಾರ್ದು ಅಂತ ಇದ್ದೆ. ಆದರೆ ಇವತ್ತು ನನ್ನ ಸ್ವಾಭಿಮಾನಿ ಬಳಗದ ಎಲ್ಲ ಕಾರ್ಯಕರ್ತರು ನಮ್ಮ ಹುಟ್ಟುಹಬ್ಬನ ಆಚರಿಸಲೇಬೇಕು ಸರ್, ರಾಜ್ಯಾಧ್ಯಕ್ಷರಾಗಿ ನೀವೆಲ್ಲರೂ ಹುಟ್ಟುಹಬ್ಬನ ಆಚರಿಸ್ತೀರ, ನಾವ್ಯಾಕೆ ನಿಮ್ಮ ಹುಟ್ಟುಹಬ್ಬ ಆಚರಿಸ್ಬಾರ್ದು ಅಂತ ಹೇಳಿ ಅವರೇ ಉದ್ದೇಶಪೂರ್ವಕವಾಗಿ ಬೆಳಿಗ್ಗೆ ಚಾಮುಂಡಿ ಬೆಟ್ಟ ಕರ್ಕೊಂಡೋಗಿ, ಅದರಲ್ಲೂ ನಮ್ಮ ಚರಣ್ ಸಾರು, ಆನಂದ್ ಸಾರು, ಸೌಮ್ಯ, ನಮ್ಮ ಪದ್ದುಕುಮಾರ್ ಇವರೆಲ್ಲರೂ ಕೂಡ, ಅದರಲ್ಲೂ ನಮ್ಮ ಮಹಿಳೆಯರು ಎಲ್ಲರೂ ಹುಟ್ಟುಹಬ್ಬನ ನಾವು ಒಂದು ಹಬ್ಬದ ದಿನ ರೀತಿ ಆಚರಿಸ್ತೀನಿ ಅಂತ ಹೇಳಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಾಡು ನುಡಿ ಜಲ ಭಾಷೆ ಸತತವಾಗಿ ನಾವು 24 ವರ್ಷದಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ವಿ. 24 ವರ್ಷದಲ್ಲಿ ನಾವು ಸುಮಾರು ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಾವು ಕಾವೇರಿ ಹೋರಾಟ ಆಗ್ಬೋದು, ಸರಿತಾ ಕೇಸ್ ಆಗ್ಬೋದು, ಸುಮಾರು ಹೋರಾಟದಲ್ಲಿ ನಾವು ಹೋರಾಟ ಮಾಡಿ, ನಿರಂತರವಾಗಿ ಹೋರಾಟ ಮಾಡಿ, ಅದರಲ್ಲೂ ಕೂಡ ಒಂದು 5-6 ಬಾರಿ ನಮ್ಮನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಎಲ್ಲೋ ಒಂದು ಕಡೆ ಹೋರಾಟಗಾರನ ಕುಗ್ಗಿಸ್ಬೇಕು ಅಂತ ಮಾಡಿದ್ರು. ಆದರೆ ಈ ಸ್ವಾಭಿಮಾನಿ ಬಳಗ ಎಲ್ಲೂ ಕೂಡ ಕುಗ್ಲಿಲ್ಲ. ಯಾಕೆಂದರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಹೋರಾಟಗಾರರು ಕಮ್ಮಿ ಆಗ್ತಾ ಇದ್ದಾರೆ. ನಿಮಗೆ ತಿಳಿದಿರೋ ರೀತಿ ಏನಕ್ಕೆ ಇವತ್ತು ಸ್ವಾಭಿಮಾನಿ ಬಳಗ ಇನ್ನೂ ಮೈಸೂರಲ್ಲಿ ನೆಲೆ ಮಾಡಿದೆ ಅಂದರೆ, ನಾವು ಯಾವ ರಾಜಕೀಯ ಪಕ್ಷ, BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಯಾರ ಪರನೂ ಇಲ್ಲ, ವಿರುದ್ಧನೂ ಇಲ್ಲ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಇಡೀ ವೇದಿಕೆ ಅವ್ರನ್ನ ಬೆಂತಡ್ತಿದ್ದೀವಿ. ಅವ್ರು ಕೆಟ್ಟ ಕೆಲಸ ಮಾಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಅವ್ರನ್ನ ಅದನ್ನು ಖಂಡಿಸಿದ್ದೀವಿ. ಅವ್ರ ಮನೆ ಮುಂದೆ ಆಗ್ಬೋದು, ಅವ್ರ ಆಫೀಸ್ ಮುಂದೆ ಆಗ್ಬೋದು, ನಾವು ಹೋರಾಟ ಮಾಡಿ ಸತ್ಯಾಗ್ರಹ ಎಲ್ಲ ಮಾಡಿದ್ದೀವಿ. ಆದ್ದರಿಂದ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಎಲ್ಲ ಒಂದು ನಿಟ್ಟಿನಲ್ಲಿ ಹೋರಾಟ, ಎಲ್ಲಿ ಬಡವ್ರ ಪರ ಆಗ್ಬೋದು, ದಲಿತರ ಪರ ಆಗ್ಬೋದು, ಎಲ್ಲಿ ಬಡವರಿದ್ದಾರೆ ಅಲ್ಲಿ ಈ ವೇದಿಕೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದೇ ರೀತಿ ಮುಂದೆನೂ ಕೂಡ ಸ್ವಾಭಿಮಾನಿ ಬಳಗ ಹೋರಾಟನ ನಿರಂತರವಾಗಿ ಒಂದು ಚುಕ್ಕಾಣಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಇದೇ ರೀತಿ ಹೋರಾಟ ಮಾಡ್ತೀವಿ. ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಕನ್ನಡ ಪರ ಹೋರಾಟಗಾರರು ಹುಟ್ಟುಹಬ್ಬ ಇವತ್ತು. ಏನು ವಿಶೇಷ ಸರ್? ಏನಾದರೂ ಸರ್, ಅದು ನಿಜ ಸಂಬಂಧ ಅನ್ನೋದಕ್ಕಿಂತ ಅದರಲ್ಲೂ ಮೇರು ನಟ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿವಸ ನಾನು ಹುಟ್ಟಿದ್ದೀನಿ ಅಂದರೆ ಅದೊಂದು ಎಲ್ಲ ಒಂದು ಕಡೆ ಖುಷಿ ಆಗ್ತಿದೆ. ಅದೇ ರೀತಿ ಇವತ್ತು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಇವತ್ತು ಹುಟ್ಟಿದ್ದೆ ದಿನ. ಆ ಇಬ್ಬರು ಹುಟ್ಟಿರೋ ದಿವಸ ನಾನು ಹುಟ್ಟಿದ್ದೀನಿ ಅಂದರೆ ಇವತ್ತು ನನಗೆ ನಿಜಕ್ಕೂ ಕೂಡ ಒಂದು ಖುಷಿ ಆಯಿತು. ಇದೇ ರೀತಿ ನನ್ನ ತಂದೆ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಏನು ನನಗೆ 24 ವರ್ಷ ಎಲ್ಲರೂ ಕೂಡ ಸಹಕಾರ ಕೊಟ್ಟರು. ಮುಂದೆನೂ ಕೂಡ ಇದೇ ರೀತಿ ಸಹಕಾರ ಕೊಡ್ತಾರೆ, ನನ್ನ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳಿ ಮುಂದೆನೂ ಕೂಡ ಸತತವಾಗಿ ಹೋರಾಟ ಮಾಡಿ ನನ್ನ ಜೀವ ಇರೋ ತನಕನೂ ಕೂಡ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.